ಅದೇ ನಾನು ಸ್ಟಾರ್ ಅನ್ಕೊಂಡಿಲ್ಲ, ನಾನು ಒಬ್ಬ ಇವನು ಅಂತ ಕೂಡ ಅನ್ಕೊಂಡಿದ್ದೆ, ನಾನೊಬ್ಬ ಕೆಲಸಗಾರ ಅನ್ಕೊಂಡಿದ್ದೀನಿ. ನಾನು ಬರೀ ಕೆಲಸ ಮಾಡ್ಬೇಕಷ್ಟೇನೆ. ಆ ಒಂದು ದಿನ ಪ್ರೈಸ್ ಬರುತ್ತೆ, ಅದನ್ನ ತಗೋಬೇಕು, ಮತ್ತೆ ತಿರ್ಗಾ ಕೆಲಸ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ಅಷ್ಟೇನೆ. ನೀವು ಒಂಥರ ಐಫೋನ್ ತರ ಎಲ್ಲ ಅಪ್ಡೇಟ್ ಆಗ್ತದೆ, ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತದಂಗೆ ಅಪ್ಡೇಟ್ ಆಗ್ತಾ ಇರೋದು ಆ ತರ. ಇಲ್ಲ, ಈಗ ಅವ್ರು ಕೇಳ್ತಾರ ಪ್ರಶ್ನೆಗೆ ಅದೇ ಅನ್ಸುತ್ತೆ ಆನ್ಸರ್. ಇಲ್ಲ ನನ್ಗೆ ನಾವೇನ್ ತಪ್ಪು ಮಾಡಿಲ್ಲ ಹಂಗಾರೆ ಅಂತ ಅಲ್ವಾ, ನಾವೇ ಸಾಕ ಅನ್ನೋ ತರ ವರ್ಕ್ ಮಾಡ್ತಾ ಇರೋದಷ್ಟೇ. ಸೊ ಮಾಸ್ತಿ ಸರ್ ಅಂಡ್ ಶಿವಸೇನಾ, ಎಲ್ರಿಗೂ ನಮಸ್ಕಾರ. ಮಾತಿಗೆ ಮೈ ಕೊಟ್ಟಿದ್ದೀವಿ. ಶರಣ್ ಸರ್ದು ಮತ್ತೆ ವಿಜಯ್ ಅವ್ರದ್ದು ಕಾಂಬೋ ಚೆನ್ನಾಗಿರುತ್ತೆ. ಅದು ಫಸ್ಟ್ ಶುರುವಾಗುವಾಗ ಪ್ರೈವೇಟ್ ಕಂಪ್ನಿ ತರ ಶುರು ಆಗುತ್ತೆ, ಆಮೇಲೆ ಅದು ಸರ್ಕಾರಿ ಕೆಲಸದ ತರ ಒಂದೊಂದ್ಸತಿ ನಡೆಯುತ್ತೆ. ಅದು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ಇವರಿಬ್ರದ್ದು ಪತ್ರ ವ್ಯವಹಾರನೂ ನಡೀತಿರುತ್ತೆ ಅವಾಗ. ಅಂದ್ರೆ ಚರಣ್ ಸರ್ ಒತ್ತಡದಲ್ಲಿದ್ದಾಗ, ವಿಜಿಗ್ ಬೇಕಾಗಿದ್ದಾಗ ಪದೇ ಪದೇ ಫೋನ್ ಹೋಗ್ತಾ ಇರುತ್ತೆ, ಅವಾಗ ಒಂದು ಪತ್ರ ಬರುತ್ತೆ ಶರಣ್ ಸರ್ ಕಡೆಯಿಂದ. ಆ ಪತ್ರಕ್ಕೆ ಇವರು ಉತ್ತರ ಕೊಡ್ತಾರೆ. ಸೊ ಅದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಆಗುತ್ತೆ. ಅಂದ್ರೆ ಅದು ಒಂದು ಖುಷಿ ಖುಷಿಯಾಗಿ ತಗೊಳೋದಿದೆಯಲ್ಲ, ಹಂಗೆ ಕಿತ್ತಾಡಿ ತಗೊಂಡಾಗ ಇಲ್ಲ ಹೊಂದ್ಕೊಂಡು ತಗೊಂಡಾಗ್ಲೇ ಈ ತರದ್ದು ಔಟ್ಪುಟ್ ಬರಕ್ ಸಾಧ್ಯ. ಅಂದ್ರೆ ನಾನು ಯಾವಾಗ್ಲೂ ಚರಣ್ ಸರ್ ಬಗ್ಗೆ ಹೇಳುವಾಗ, ಇದು ಒಂದ್ ಮಗು ತರ ಆಡ್ತಾ ಇರುತ್ತೆ, ಅದೊಂದು ಮಗು ತರ ಆಡ್ತಾ ಇರುತ್ತೆ. ಅವ್ರಿಬ್ಬರ ಹತ್ರ ಒಂದು ಕೆಸೆಟ್ ಕಿತ್ಕೋಬೇಕು ನಾವು. ಚೆನ್ನಾಗಿರುತ್ತೆ. ಅಂದ್ರೆ ಒಂದು ನೋಡಯ್ಯ ಕೋಟೆಲಿಂಗವ ಅನ್ನೋ ಒಂದು ದುನಿಯಾ ಹಾಡಲ್ಲಿ ಸೂರ್ಯ ಅವರು ನಿಂತ್ಕೊಂಡು ಫ್ರೇಮ್ ಇಟ್ಟಾಗ, ನಾನು ಏನ್ ಮಾಡಿದ್ರೆ ತಪ್ಪು, ಏನ್ ಮಾಡಿದ್ರೆ ಸರಿ ಅಂತ ಅಭಿನಯಿಸಿದ ಒಬ್ಬ ಶಿವಲಿಂಗ ಇವತ್ತು ನಿರ್ದೇಶಕನಾಗಿ ಒಂದು ಭೀಮಾ ತರದೊಂದು, ಸಲಗ ತರದೊಂದು ಸಿನಿಮಾ ಮಾಡಿ ಇವತ್ತು ತನ್ನ ಮಗಳನ್ನ ಆ ಫ್ರೇಮ್ನಲ್ಲಿ ನಿಲ್ಲಿಸಿ, ಅಣ್ಣ ಅವ್ರ ಕುಟುಂಬ ಅಂದ್ರೆ ವಿನಯ್ ಸರ್ಗೆ ಅದೊಂದು ಹೊರೆ ಇದ್ದೇ ಇದೆ. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇನ್ನೊಬ್ಬ ಶಿವಲಿಂಗನ್ ತರ ಬಂದು ಆಕ್ಟ್ ಮಾಡೋದಿದೆಯಲ್ಲ, ನಿಜಕ್ಕೂ ಗ್ರೇಟ್ ಸರ್. ಮತ್ತೆ ಇದು ಕರೆಕ್ಟ್ ಆಗಿ ಎಲ್ಲ ಟೆಕ್ನಿಷಿಯನ್ ಸಾಥ್ ಕೊಡ್ತಿರೋದು, ಮತ್ತೆ ನಮ್ಮ ಶಿವಸೇನಾ DOP ಕೆಲಸ, ಮತ್ತೆ ಇವ್ರ ಜೊತೆ ಮಾತಾಡೋದು ನಮ್ಮ ಹೊಸ ಕೊರಿಯೋಗ್ರಾಫರ್ ಎಲ್ಲ ಒಳ್ಳೆ ಟೀಮು, ತುಂಬಾ ಚೆನ್ನಾಗಿ ಕೆಲಸ ಆಗಿದೆ. ಸೊ 18ಕ್ಕೆ ನಿಮ್ಮ ಮುಂದೆ ಬರ್ತಾ ಇದೀವಿ, ನಿಮ್ಮ ಆಶೀರ್ವಾದ ಬೇಕು. ಥ್ಯಾಂಕ್ ಯು. ನಮ್ಮ ಸಿಟಿ ಲೈಟ್ಸ್ ಮೊದಲ ವೇದಿಕೆ ಇವತ್ತು ನಮ್ಮ DOP ಶಿವಸೇನ ಅವರು. ಚರಣ್, ಅದು ಏನದು ಲೆಟರ್ ಈ ಟೈಮಲ್ಲಿ ನೀವು ಪತ್ರ ಬರೀತಾ ಇದ್ರಂತೆ, ಪತ್ರ ವ್ಯವಹಾರ ಬೇಡವಾ? ಶಿವಸೇನಾ ಆಕ್ಚುಲಿ ಕೇಳ್ಬೇಕಂದ್ರೆ ಹ್ಯಾಟ್ರಿಕ್ ಕಾಂಬಿನೇಷನ್. ಎಲ್ರಿಗೂ ನಮಸ್ಕಾರ. ಸರ್ ಜೊತೆ ನಂದು 3ನೇ ಸಿನಿಮಾ. ಖುಷಿ ಇದೆ ಸರ್ ಜೊತೆ ಕೆಲಸ ಮಾಡಿದೆ. ಪ್ರತಿ ಸಲನೂ ಚಾಲೆಂಜಸ್, ಪ್ರತಿ ಡೇನೂ ಚಾಲೆಂಜಸ್. ಅದು ಅವರು ನಮ್ಗೆ ಆ ಥರದ್ದು ಒಂದು ಎನ್ವೈರ್ಮೆಂಟಲ್ ಆಲ್ರೆಡಿ ಸರೇ ಫೀಲ್ ಕೊಟ್ಟಿರ್ತಾರೆ. ಶಾರ್ಟ್ ಬೈ ಶಾರ್ಟ್ ಅವ್ರು ಖುಷಿ ಪಡಿಸ್ಬೇಕು ನಾವು. ಆಮೇಲೆ ದೀಪಿಕಾ ವಿಜಯ್ ಸರ್ ಹಂಗೆ ಅಂತ ಕೇಳ್ಬೇಕಂತ ಶಿವಗೆ. ಆ ಥರ ಏನಿಲ್ಲ, ಏನು ಫೈಟ್ ಏನ್ ಮಾಡ್ತಿರಲ್ಲ, ಕ್ಯಾಶುವಲ್ ಆಗಿ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಅದು ನೋಡೋರಿಗೆ ಇಬ್ರು ಫೈಟ್ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಎವ್ರಿ ಟೈಮ್ ಇವ್ರು ಫೈಟ್ ಮಾಡ್ತಿರ್ತಾರೆ. ಬೆಳಗ್ಗೆ ಬಂದಿದ ತಕ್ಷಣ ಇವ್ರು ಊರು ಅಂತ ಇರ್ತದೆ, ಇಲ್ಲ ನಾನು ಊರು ಅಂತ ಇರ್ಬೇಕು. ಹಂಗೆ ನೋಡಿದ್ರೆ ನಮ್ಮ ಇಡೀ ಸೆಟ್ ಅಲ್ಲಿ ನಗ್ನಗ್ತಾ ಆರಾಮಾಗಿ ಆಕ್ಟ್ ಮಾಡ್ತೀವಿ. ವಿನಯ್ ಸರ್, ಮೋನಿಶ್ ಅವರು, ನಮ್ಮೆಲ್ಲ ಆರ್ಟಿಸ್ಟ್ಗಳು, ಅವ್ರು ನೋಡಿದ ತಕ್ಷಣ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಎನ್ವೈರ್ಮೆಂಟ್ ಶೂಟ್ ಅಲ್ಲಿ. ಟೆಕ್ನಿಕಲ್ ಆಗಿ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 18 ರಿಲೀಸ್ ಆಗ್ತಿದೆ. ಎಲ್ಲ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಅಂದ್ರೆ ಸಲಗ ಮಾಡಿದಾಗ ಒಂದು ಹೊಸ ಕಾಂಬಿನೇಷನ್, ಭೀಮಾ ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್, ಇದರಲ್ಲಿ ಎಲ್ಲ ಆಳ ಅಗಲ ಇಲ್ಲ ಎಲ್ಲ ನಾನು ಹೇಳ್ತಾ ಇರೋದು, ವಿಜಯ್ ಸರ್ ಅವ್ರ ಕಲ್ಪನೆ ಹೊಂದಿದೆ, ಮತ್ತೆ ರಿಯಲಿಸ್ಟಿಕ್ ಗೆ ತುಂಬಾ ಒತ್ತು ಕೊಡ್ತಾರೆ. ಇದು ಹೇಗೆ ಚಾಲೆಂಜಿಂಗ್ ನಿಮಗೆ ಆನ್ ಫೀಲ್ಡ್ ಅಲ್ಲಿ, ಆನ್ ಸೆಟ್ ಅಲ್ಲಿ ಅಂತ? ಈ ಸಿನಿಮಾದಲ್ಲಿ ತುಂಬಾ ಸಿಂಪಲ್ ಆಗೇ ಇತ್ತು. ಅಂದ್ರೆ ಸರ್ದು ಒಂದು ಆಲ್ರೆಡಿ ಅವ್ರ ಟೀಮ್ ಒಟ್ಟಿಗೆ ಒಂದು ರೈಟಿಂಗ್ ಆಗಿರುತ್ತೆ, ಹೀಗೆ ಆಗ್ಬೇಕು. ಅವ್ರು ಫಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ನಮ್ಮನ್ನು ಕರೀತಾರೆ. ಯೂಶಲಿ ಏನಾಗುತ್ತೆ, DOP ಡೈರೆಕ್ಟರ್ ಒಂದು ಜರ್ನಿ ಆಗಿರುತ್ತೆ, ಬಟ್ ಸರ್ ನಮಗೆ ಕೆಲಸ ಈಸಿ ಮಾಡಿಕೊಡ್ತಾರೆ. ಯಾವುದೇ ಜಾಗ ಆಗಿರ್ಲಿ, ಯಾವುದೇ ಕಾಸ್ಟ್ಯೂಮ್ ಆಗಿರ್ಲಿ, ಏನೇ ಸಿಚುವೇಶನ್ಸ್ ಫಸ್ಟೇ ಅವ್ರು ಪ್ರಿಪೇರ್ ಮಾಡಿ ಇಲ್ಲಿ ಹೀಗಿದ್ರೇನೆ ಚೆನ್ನಾಗಿರುತ್ತೆ ಅನ್ನೋದು ಕಂಪ್ಲೀಟ್ ಡೈರೆಕ್ಟರ್ ಟೀಮ್ಗೆ ಆಗಿರುತ್ತೆ. ಅದಾದ್ಮೇಲೆ ನಾವು ಅದನ್ನ ಸಿಟಿ ಲೈಟ್ಸ್ ಅಲ್ಲಿ, ಸ್ಟ್ರೀಟ್ ಲೈಟ್ಸ್ ಅಲ್ಲಿ, ಒಂದಿಷ್ಟು ಚಾಲೆಂಜಸ್ ಅಲ್ಲಿ ಕೆಲಸ ಮಾಡಿದ್ದೀವಿ ಸಿನಿಮಾ. ಹೇಳಿದ್ದು ರಾತ್ರಿ ಬೀದಿಗೆ ಇಳಿತೀರಾ, ಎಲ್ಲ ಗಲ್ಲಿಗೆ ಹೋಗಿರ್ತೀರಾ, ಕ್ಯಾಂಡಿಡೇಟ್ ಆಗಿ ಶೂಟ್ ಮಾಡೋದು ಅವ್ರು ಗೊತ್ತಿರೋ ವಿಷಯ. ಹೌದು, ಅದು ಒಂದು ಹೇಳಬೇಕು. ಹೇಳಿದಷ್ಟು ಸುಲಭ ಅಲ್ಲ. ಪ್ರತಿ ಸ್ಟ್ರೀಟ್ ಅಲ್ಲೂ ಎಕ್ಸ್ಪೋಸ್ ಮಾಡಿ
ಏನ್ ಎಮೋಷನ್ ಹೇಳಕ್ ಹೋಗಿದ್ದಾರೆ ಆ ಫ್ರೇಮಲ್ಲಿ ಆಸ್ ಇಟ್ ಈಸ್ ಹೇಳೋದು ಅಷ್ಟು ಈಸಿ ಅಲ್ಲ. ಅದಕ್ಕೊಂದು ಟೈಮ್ ಕೊಡ್ತಾರೆ ಸರ್. ಇಲ್ಲ ನಮ್ಗೆ ಟೆಕ್ನಿಕಲ್ ಆಗಿ ಇವಾಗ ಒಂದ್ಸಲ ಒಂದು ಸ್ಟ್ರೀಟ್ ತೋರಿಸಿರ್ತಾರೆ, ಆ ಸ್ಟ್ರೀಟ್ ಅಲ್ಲಿ ಒಂದು ಲೈಟ್ ಇರುತ್ತೆ, ಈ ಲೈಟ್ ಅಲ್ಲಿ ಎಕ್ಸ್ಪೋಸ್ ಆಗುತ್ತೆ, ನೀನೇನಾದ್ರು ಬೇರೆ ಲೈಟ್ ಹಾಕಿದ್ರೆ ನಮ್ಗೆ ರಿಯಾಲಿಟಿ ಮಿಸ್ ಆಗುತ್ತೆ ಅಂತಾರೆ. ಓಕೆ, ಅವಾಗ ಏನ್ ಮಾಡ್ತೀವಿ, ಆ ಲೈಟ್ಗೆ ನಮ್ಮ ಟೆಕ್ನಿಕಲ್ ಆಗಿ ಏನ್ ರಿಕ್ವೈರ್ಮೆಂಟ್ ಬೇಕು ಆ ಲೈಟ್ಗೆ ಆಡ್ ಆನ್ ಮಾಡಿ ಅದ್ರ ಜೊತೆ ಅವ್ರ ಟೀಮೇ ಹಾರ್ಡ್ ವರ್ಕ್ ಮಾಡುತ್ತೆ. ಆರ್ಟ್ಗೂ ಕೂಡ ಪ್ರತಿಯೊಂದೂ ಅದೇ ರೀತಿನೇ ಸೆಟ್ ಮಾಡಿರೋದು. ನೋಡೋರಿಗೆ ಇದು ಸ್ಟ್ರೀಟ್ ಲೈಟ್ ಎಕ್ಸ್ಪೋಸೇ ಮಾಡಿದೀವಿ, ಇಷ್ಟು ರಿಯಲ್ ಆಗಿದೆ ಅನ್ನೋದಕ್ಕೆ ಹೆಂಗ್ ಬಂತು ಇದು ಅಂದ್ರೆ ಎಲ್ಲಾನು ಕ್ರಿಯೇಟ್ ಮಾಡಿದೀವಿ. ಮೋರ್ ದೆನ್ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಅವ್ರ ಒಂದು ಇನ್ಪುಟ್ ತಗೊಂಡು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆರ್ಟ್ ಡಿಪಾರ್ಟ್ಮೆಂಟ್ ಹೇಳ್ಬೇಕಂದ್ರೆ ಅವ್ರದೇ ಪೂರ್ತಿ ಹಾರ್ಡ್ ವರ್ಕ್ ಇರುತ್ತೆ. ಸರ್, ನಿಮ್ಮ ಸಿನಿಮಾಗಳಲ್ಲಿ ಸಿನಿಮ್ಯಾಟಿಕ್ಕಿಗೂ ಈ ರಿಯಲಿಸ್ಟಿಕ್ಕಿಗೂ ನೀವು ಕಂಡುಕೊಂಡಿರುವಂತಹ ಸತ್ಯ ಅಂದ್ರೆ ರಿಯಲಿಸ್ಟಿಕ್ ಹೇಳಿದ್ರೇನೆ ಸಿನಿಮಾನ ಅಥವಾ ಸಿನಿಮ್ಯಾಟಿಕ್ ಆಗಿ ಹೋಗುವಂತದ್ದು ಸಿನಿಮಾನ? ಇಲ್ಲ, ನನ್ನ ವೇ ಆಫ್ ಸಿನಿಮಾ ಟೆಲಿಂಗ್ ಇಸ್ ರಿಯಲಿಸ್ಟಿಕ್ ಆಗಿ ಹೇಳೋದು. ನನ್ನ ಯೋಚನೆ ಯಾವಾಗಲೂ ಹಂಗೆ ಇರುತ್ತೆ. ತುಂಬಾ ಕಲರ್ಫುಲ್ ಮಾಡಕ್ ಹೋದ್ರೆ ಒಂದೊಂದ್ಸತಿ ಅದು ತುಂಬಾ ಒಳ್ಳೊಳ್ಳೆ ಪೇಂಟರ್ಗಳು ಸಿಗಲ್ಲ, ಮಿಸ್ ಆಗ್ಬಿಡುತ್ತೆ. ಅದು ತುಂಬಾ ಸತ್ಯವಾಗಿ ಏನಿರುತ್ತೋ ಅದನ್ನು ತೋರಿಸೋದ್ರಲ್ಲಿ ತುಂಬಾ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ನಾನು ಅನ್ಕೊಂಡೆ. ಸತ್ಯ ತೋರಿಸೋದು ಈಸಿನಾ ಅಥವಾ ಕಾಲ್ಪನಿಕವಾಗಿ ತೋರಿಸೋದು ಸುಲಭನ? ಸತ್ಯವಾಗಿ ತೋರಿಸೋದು ತುಂಬಾ ಈಸಿ. ಯಾಕಂದ್ರೆ ಶತ್ರುಗಳು ಜಾಸ್ತಿ ಉಟ್ಕೋತಾರಲ್ವಾ, ಅವಾಗ ಗೊತ್ತಾಗತ್ತೆ ಯಾರ್ಯಾರು ಶತ್ರುಗಳು ಅಂತ. ಓಕೆ, ಈಗ ಓಕೆ, ಆಪ್ತ ಮಿತ್ರ ಆಸ್ಥಾನಕರಾದರಲ್ಲ, ವಿಜಯ್ ಅವ್ರು ಹೇಳ್ದಂಗೆ ಕಲರ್ಸ್ ಇರಲ್ಲ. ಅಂದ್ರೆ ಒಂದು ಫ್ರೇಮ್ ಬಂದು ನಿಂತ್ಕೊಂಡು ಈಗ ಡೈಲಾಗ್ ಹೊಡಿಬೇಕು ಅಂತ ಒಂದು ಫಾರ್ಮ್ಯಾಟ್ ಇರುತ್ತಲ್ಲ, ಅದಿರಲ್ಲ. ಏನ್ ನ್ಯಾಚುರಲ್ ಆಗಿ ಆ ಪಾತ್ರ ಏನ್ ಮಾತಾಡುತ್ತೆ ಅಷ್ಟೇ ಇರುತ್ತೆ. ಆದಷ್ಟು ಆ ಇದ್ರಲ್ಲೇ ಇರುತ್ತೆ ಇದ್ರು. ಅದರಲ್ಲಿ ಇಂಟರ್ಫಿಯರೆನ್ಸ್ ಅಂತ ಏನಿರಲ್ಲ. ನಾಗಾರ್ಜುನ ಶರ್ಮಾ ಅವ್ರು ಹೇಳ್ದಂಗೆ ಒಂದಷ್ಟು ರಾ ಮೆಟೀರಿಯಲ್ಸ್ ಕೊಟ್ಬಿಡ್ತಾರೆ. ಈ ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ, ಇವ್ರ ಮನೆಯಲ್ಲಿ ಸೋಫಾಲಿ ಇವ್ರು ಕೂತಿರ್ತಾರೋ ಎಲ್ಲೋ ಗೊತ್ತಿಲ್ಲ, ಯಾರೋ ಅಪರಿಚಿತರಂತೂ ಬಂದು ಕೂತಿರ್ತಾರೆ. ಅಣ್ಣ, ನಾನು ಮೆಜೆಸ್ಟಿಕ್ ಅಲ್ಲಿ ಬಿದ್ದೋದೆ ಅಂತ ಹೆಂಗ್ ಬಿದ್ದೆ ಹೇಳು ಅಂತ ಒಂದು ಕತೆ ತಗೋತಾ ಇರ್ತಾರೆ. ನೀನ್ ಏನ್ ಮೆಜೆಸ್ಟಿಕ್ ಬಂದೆ ಅನ್ನೋದು. ಅಂದ್ರೆ ಒಬ್ಬ ನಿರ್ದೇಶಕನಾಗಿ ಎಲ್ಲರ ಹತ್ರನೂ ಆ ಒಂದು ಘಟನೆಗಳನ್ನ ಕೇಳಿ ಇದು ಮಾಡ್ಕೊಡೋದು, ಅದು ಇಷ್ಟ. ಅಂದ್ರೆ ಗ್ರಹಿಸೋದು ಅಂತೀವಿ, ಅದು ತುಂಬಾ ಇದೆ. ಅದನ್ನ ನಮ್ಗೆ ಶಿಫ್ಟ್ ಮಾಡ್ತಾರೆ. ಮತ್ತೆ ಎಲ್ಲಿದೆಯಾ ಬಾಯ್, ನಾನು ಚೆನ್ನಾಗಿ ಹೇಳ್ತವನೆ ಅಂತ, ಅಲ್ಲೊಬ್ಬ ಚಿಕ್ಕ ಪುಟ್ಟ ಡೈಲಾಗ್ ರೈಟರ್ ಕೂತಿರ್ತಾನೆ, ಹಂಗೆ ಬರ್ತಾ ಇರುತ್ತೆ. ನಾಗಾರ್ಜುನ ಶರ್ಮಾ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಆಮೇಲೆ ಈ ಸಿನಿಮಾದಲ್ಲಿ ನಂಗೆ ಈ ಸಾಂಗ್ ಆಮೇಲೆ ನೆಕ್ಸ್ಟ್ ಬರೋ ಅಲಕ್ ನಿರಂಜನ್ ಎರಡು ತುಂಬಾನೇ ಇಷ್ಟ. ನಿನ್ನೆ ರಾತ್ರಿ ನಮ್ಮ ಅಮ್ಮಂಗೆ ಈ ಸಾಂಗ್ ಕೇಳಿಸ್ತಾ ಇದ್ದೆ. ಸೊ ಅವ್ರು ಕೇಳಿಸಿದ ತಕ್ಷಣ ಅವ್ರ ಊರು ಬಂದು ಸಿದ್ದಾಪುರ ಹತ್ರ ಇಟ್ಕಿ ಅಂತ ಅಲ್ಲಿ ಸ್ಟೇ ಮಾಡ್ತಿದ್ರು. ಸೊ ಅಲ್ಲಿ ಹಾರ್ಮೋನಿಯಂ ಹಿಡ್ಕೊಂಡು ಪದಗಳು ಆಡ್ತಿದ್ರಂತೆ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಅದು ಜ್ಞಾಪಕಕ್ಕೆ ಬಂತಂತೆ. ಅವ್ರು ಕೇಳಿ ತುಂಬಾನೇ ಖುಷಿ ಪಟ್ರು. ಆಮೇಲೆ ಇನ್ನೊಂದೇನಂದ್ರೆ, ಈಗ ಸಿನಿಮಾ ಟೈಟಲ್ ಹಿಡ್ಕೊಂಡು ಯಾವ್ದೇ ಸಾಂಗ್ ಮಾಡಿದ್ರು ಆ ಸಾಂಗ್ ತುಂಬಾ ಚೆನ್ನಾಗಿರುತ್ತೆ. ಈಗ ಜನ್ಮದ ಜೋಡಿ ಇರ್ಬೋದು, ಮುಂಗಾರು ಮಳೆ ಇರ್ಬೋದು, ಅದೇ ತರ ಈ ಸಿಟಿ ಲೈಟ್ಸ್ ಆ ಕೇಳಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆಮೇಲೆ ನಮ್ಮ ಟೈಟಲ್ ಕೂಡ ಅದೇ ತರ ರಿಜಿಸ್ಟರ್ ಆಗುತ್ತೆ. ಸೊ ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಆಮೇಲೆ ಈ ಸಾಂಗ್ ಬಂದು ಪ್ರೀತಿ ಬಗ್ಗೆ. ಪ್ರತಿಯೊಂದು ಜೋಡಿ ಅವ್ರದೇ ಆದ ಒಂದು ಪ್ರಪಂಚನ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಆ ಪ್ರಪಂಚದಲ್ಲಿ ಅವರೇ ರಾಜ, ಅವರೇ ರಾಣಿ, ಅವ್ರಿಗೆ ಅವ್ರದೇ ಅಂತ ಒಂದು ರೂಲ್ಸ್ ಇರುತ್ತೆ, ಅವ್ರದೇ ಅಂತ ಒಂದು ಜಡ್ಜ್ಮೆಂಟ್ ಇರುತ್ತೆ. ಸೊ ಈ ಸಾಂಗ್ ನೋಡಿದಾಗ ಆ ಪ್ರಪಂಚನ ತುಂಬಾ ಚೆನ್ನಾಗಿ ನೋಡ್ಬೋದು. ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ಗೆ ಏನೋ ಕ್ವೆಶ್ಚನ್ಸ್ ಇದ್ರೆ ಕೇಳಿ. ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಇತ್ತು, ಸಖತ್ ಕಂಫರ್ಟಬಲ್ ಆಗಿತ್ತು. ಪ್ರತಿದಿನ ಕಾಯ್ತಾ ಇದ್ದೆ ಹೋಗಿ ಶೂಟ್ ಮಾಡೋದಕ್ಕೆ. ಅಂದ್ರೆ ರಿಯಲ್ ಆಗಿ ನಡೆಯೋದೇ ನಾವು ಪಿಕ್ಚರ್ ಅಲ್ಲಿ ಬರೋದು. ಅದೇ ನಾವು ಪ್ರೀತಿ ಅಂದ್ರೆ ಒಂದೇ ರೀತಿ ಅಂತ ಅನ್ಕೊಂಡಿರ್ತೀವಿ. ಪ್ರೀತಿ ಅಂದ್ರೆ ಒಂದೇ ರೀತಿ ಅಲ್ಲ. ಪ್ರೀತಿಗೆ ನೀವು ಡೆಫಿನೇಷನ್ ಕೊಡಕ್ಕಾಗಲ್ಲ. ಪ್ರೀತಿ ಹಲವಾರು ತರ ಇರುತ್ತೆ. ಅಂದ್ರೆ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಮೇಲೆ ಪ್ರೀತಿನ ಬೇರೆ ಬೇರೆ ತರ ನೋಡ್ಬೋದು. ಸೊ ಯಾವ್ದನ್ನು ಸರಿಯಾದ ಪ್ರೀತಿ, ಯಾವ್ದು ತಪ್ಪು ಪ್ರೀತಿ ಅಂತ ಹೇಳಕ್ಕೆ ಆಗಲ್ಲ. ಬಟ್ ಯೂನಿವರ್ಸಲ್ ಆಗಿ ಪ್ರೀತಿ ಅಂದ್ರೆ ಒಂದು ಕಂಫರ್ಟ್ ಕೊಡ್ಬೇಕು, ಆಮೇಲೆ
ಫ್ರೀಡಮ್ ಕೊಡ್ಬೇಕು ಮತ್ತೆ ಸಾಲಿಟ್ಯೂಡ್ ಕೊಡ್ಬೇಕು. ಸೊ ಇದು 3 ಕೊಟ್ರೆ ಒಳ್ಳೆ ನಿಜ ಪ್ರೀತಿ ಅಂತ ಅನ್ಸುತ್ತೆ. 2 ಮಿಕ್ಸ್ ಜೊತೆಗೆ ನಾನು ಯಾವಾಗಲೂ ಎದ್ದೇ ಇರ್ತೇನೆ. ಏನು ಆ ರಾಣಿ ನನ್ನಲ್ಲೇ ಇರಲಿ, ಆಚೆ ಹೇಳಕ್ ಇಷ್ಟ ಇಲ್ಲ. ಅದಕ್ಕೆ ನಿಮ್ಮ ರಾಜ ಯಾರು ಅಂತ ಹೇಳಿ ನಾವು ಪಾತ್ರ ಬೆಸ್ಟ್ ಆಗ್ಬೋದು ಅನ್ನೋಕೆ ತುಂಬಾ ಒಳ್ಳೆ ನಟ ಅವರು. ಪಾತ್ರ ಜೀವ ತುಂಬ್ತಾರೆ. ಎಲ್ರೂ ಬಂದು ಸರಿ ಸಿನಿಮಾ ನೋಡೋದಷ್ಟೇ ಸರ್. ಬೇರೆ ಆಡ್ತಾರೆ, ವಿಚಾರ ಆಗುತ್ತೆ ಅದು ನೋಡ್ತಿದ್ರೆ, ಬೇಜಾರಾಗುತ್ತೆ. ಎಲ್ರೂ ಬಂದು ಸಿನಿಮಾ ನೋಡೋದಷ್ಟೇ. ಅವತ್ತೇನೋ ಡಿಸೈಡ್ಮೆಂಟ್ ಆಗತ್ತೆ, ಅವತ್ತು ಅದನ್ನ ಫೇಸ್ ಮಾಡೋದು. ಹೇಳ್ತೀನಿ ಸರ್ ಲಾಸ್ಟಲ್ಲಿ, ನೆಕ್ಸ್ಟ್ ಸಾಂಗಲ್ಲಿ ಹೇಳ್ತೀನಿ. ಅಲಕ್ಕಿನ ಸಾಂಗಲ್ಲಿ ಹೇಳ್ತೀನಿ ಸರ್. ಅಂದ್ರೆ ಆ ಫೀಲಿಂಗ್ಸ್ ತುಂಬಾ ಅಥೆಂಟಿಕ್ ಆಗಿ ಆಚೆ ಬರೋಕೆ ವಿಜಯ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿರೋ ಒಂದಷ್ಟು ಟಿಪ್ಸ್ ಇರ್ಬೋದು, ಒಂದಷ್ಟು ಪುಷ್ ಮಾಡಿರೋ ಒಂದಷ್ಟು ಕಾನ್ಫಿಡೆನ್ಸ್ ಇರ್ಬೋದು, ಅದರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅವ್ರ ಸಾಂಗ್ಸ್ ನೋಡಿದ್ರು, ಕಂದಮ್ಮ ಸಾಂಗ್ ನೋಡಿದ್ರು, ತುಂಬಾ ಇಷ್ಟ ಆಯ್ತು, ತುಂಬಾ ಖುಷಿ ಪಟ್ರು. statenews.live